ಗುಡ್ ಈವ್ನಿಂಗ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೇರಾ ವ್ಲಾಗ್ಸ್. ಈವ್ನಿಂಗಿಂದ ನಾನು ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಟೈಮ್ ಬಂದು ಸುಮಾರು ಒಂದು 6 o'clock ಆಗಿರ್ಬೋದು. ಈ ಒಂದು ವ್ಲಾಗಲ್ಲಿ ಏರ್ ಆಯಿಲು ಮತ್ತು ಸ್ಕಿನ್ ಟ್ಯಾನ್ ಆಗಿರೋ ರಿಮೂವ್ ಮಾಡೋವಂಥ ಸೋಪ್ ಬಗ್ಗೆ ಇನ್ಫಾರ್ಮೇಷನ್ ಇದೆ. ಏನೆಲ್ಲ ಅಡುಗೆ ಮಾಡಿದ್ವಿ, ಯಾವ ಥರ ಎಲ್ಲ ಹರಟೆ ಹೊಡೆದ್ವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಒಂದು ವ್ಲಾಗ್ ಆಗಿರುತ್ತೆ. ದಯವಿಟ್ಟು ನೋಡಿ, ಎಂಜಾಯ್ ಮಾಡಿ. ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ, ಬನ್ನಿ. ನಾನು ಇವತ್ತು ಇವ್ರ ಮನೇಲಿ ಏನೇನು ಮಾಡ್ತಾಯಿದ್ವಿ ಗೊತ್ತಾ? ಬರೀ ವೆಜಿಟೇಬಲ್ ಪಲಾವ್ ಅಷ್ಟೇ ಅಂತ ಅಂದ್ಕೊಂಡಿದ್ವಿ. ಮೇಡಮ್ ಅವರು ಎಗ್ ಫ್ರೈ ಮತ್ತೆ ಪಂಪ್ಕಿನ್ ಸೂಪು, ಸಲಾಡ್ ಬೇರೆನಾ, ಅದು ಎಲ್ಲಾನು ಮಾಡಿದಾಳೆ. ತರಕಾರಿ ಎಷ್ಟು ನೀಟಾಗಿ ಹಚ್ಚಿದಾಳೆ ಅಲ್ಲಿ ತೋರಿಸ್ತೀನಿ ನೋಡಿ. ಸೂಪರ್ ಆಗಿ ಹಚ್ಚಿದಾಳೆ. ಥ್ಯಾಂಕ್ ಯು. ಅಂದ್ರೆ ಹೆಂಗೆ ಒಂದು ಫೋಟೋ ಕ್ಲಿಕ್ ಮಾಡ್ಬಿಡಿ, ಇಟ್ಕೊಳ್ಳಿ. ತಮ್ಮನೇಲಿ ತುಂಬಾ ಚೆನ್ನಾಗಿ ಹಚ್ಚಿದಾಳೆ. ನಾನು ನಮ್ಮನೆಯವರೇ ಚೆನ್ನಾಗಿ ಹಚ್ಚೋದು ಅಂತ ಇಷ್ಟು ದಿವಸ ಬಾರಿ ಬೀಗ್ತಾ ಇದ್ದೆ. ಈಗ ಗೊತ್ತಾಯ್ತಾ? ಆಂಟಿ ತರಕಾರಿ ನಂಗೆ ಇರಿಟೇಟ್ ಕೆಲಸ ಅಲ್ಲ, ಅದು ಶುರು ಮಾಡ್ಕೊಳ್ಳಿ ಅಂತ ನಾ ಮಾತನ್ನ ನಂತರ ಕುಯ್ಯಕಾಯ್ತದ ಇಲ್ಲ, ನಾನು ಒಪ್ಕೊಂತ ಇದ್ದೀನಿ. ನಾನು ಹೇಳ್ತೀನಿ ತುಂಬಾ ಚೆನ್ನಾಗಿ. ಇದು ಯಾವ ತರ ಕುಯ್ಬೇಕು? ಸಣ್ಣ ಕುಯ್ರಿ, ಸಣ್ಣ. ಏನ್ ಮಾಡ್ತಾ ಇದೀಯ ಸೌಮ್ಯ ನೀನು? ಇವಾಗ ಪಂಪ್ಕಿನ್ ಸೂಪು, ಕುಂಬಳಕಾಯಿ ಸೂಪ್. ಕುಂಬಳಕಾಯಿ ಸೂಪು, ಸ್ವೀಟ್ ಕುಂಬಳಕಾಯಿ. ಏನೇ ಅಂದ್ರೆ ಒಂದೇ ಪಲಾವ್ ತಾನೆ. ಹೇಳು, ಹೇಗೆ ಮಾಡಿದೆ ಅನ್ನೋದು ಹೇಳು. ಈಗ ಒಂಚೂರು ಅದ ಆಗ ತನಕ ಇದು ಇವಾಗ ಸೂಪ್ ಕುಡಿತಾ ಇದ್ರೆ ಆಮೇಲೆ ಎನರ್ಜಿ ಬರುತ್ತೆ ತಿನ್ನೋದಕ್ಕೆ. ಫಸ್ಟ್ ಆಫ್ ಆಲ್ ಸೂಪ್ ಹೇಗ್ ಮಾಡಿದೆ ಹೇಳು. ಸೂಪ ಫಸ್ಟ್ ಕುಂಬಳಕಾಯಿ, ಈರುಳ್ಳಿ ಮತ್ತೆ ಪೆಪ್ಪರ್ 3 ಹಾಕಿ ಕುಕ್ಕರಲ್ಲಿ ಇಲ್ಲ ಹಂಗೆ ಡೈರೆಕ್ಟ್ ಆಗಿ ಇದು ಬಾಯ್ಲ್ ಮಾಡ್ಕೋಬೇಕು. ಓಕೆ. ಒಂದ್ 10 minutes ಅಲ್ಲಿ ಮಾಮೂಲಿಗೆ ಬಾಯ್ಲ್ ಆಗ್ಬಿಡುತ್ತೆ. ಆಮೇಲೆ ಅದನ್ನೆಲ್ಲ ಬಗ್ಗಿಸ್ಕೊಂಡು ಮಿಕ್ಸಿ ಮಾಡ್ಬಿಟ್ಟು ಆಮೇಲೆ ಮಿಕ್ಕಿದ್ದು ನೀರೆಲ್ಲ ಬಗ್ಸಿರ್ತೀವಲ್ಲ ಅದನ್ನ ಇದಕ್ಕೆ ಆಡ್ ಮಾಡ್ಕೊಳೋದು ಅಷ್ಟೇ, ಏನು ಇಲ್ಲ. ಆಮೇಲೆ ಇದಕ್ಕೆ ಬಟರ್ ಹಾಕ್ತೀಯಾ? ಬಟರ್ ಹಾಕೋಬಹುದು, ಕ್ರೀಮ್ ಇದ್ರೆ ಕ್ರೀಮ್ ಹಾಕ್ಬೋದು. ಓಕೆ. ಎಗ್ ಫ್ರೈ ಅಂತೆ. ಇದಕ್ಕೆ ಸ್ವಲ್ಪ ಎಣ್ಣೆ, ಹಸಿಮೆಣಸಿಕಾಯಿ, ಈರುಳ್ಳಿ ಎಲ್ಲ ಹಾಕಿ ಗೋಲ್ಡನ್ ಬ್ರೌನ್ ಬರೋವರೆಗೂ. ಅಯ್ಯೋ ಅಯ್ಯೋ ಸುಮ್ಮನಿರ್ರಿ ನೀವು, ಏನೇನು ಹೇಳ್ಬೇಡ. ಇವಾಗ ಇಲ್ಲಿ ಪಲಾವ್ ಮಾಡೋಣ ಅಂತ ಸ್ವಲ್ಪ ಎಲ್ಲ ಮಸಾಲೆಗಳನ್ನ ಹುರಿತಾ ಇದ್ದೀನಿ. ಇದು ನಾನ್ ಸ್ಟಿಕ್ ತರನೇ ಅಲ್ವಾ? ಈಗ ಸ್ಟಾರ್ಟ್ ಮಾಡಿ. ಈಗ ಆಂಟಿ ಕೇಳಿ, ಏನ್ ಮಾಡ್ತಾ ಇದೀಯಾ ನೇತ್ರ? ಆಂಟಿ ನಾನಿವತ್ತು ನಿಮ್ಮೆಲ್ಲರಿಗೋಸ್ಕರ ವೆಜ್ ಪಲಾವ್ನ ಮಾಡ್ತಾ ಇದ್ದೀನಿ. ಓಕೆ. ಅದಕ್ಕೆ ಫಸ್ಟ್ ಒಂದು ಪ್ಯಾನ್ ನ ಇಟ್ಟು ಅದು ಬಿಸಿ ಆದಾಗ ಸ್ವಲ್ಪ ಆಯಿಲ್ ನ ಈ ತರ ಹಾಕೊಳ್ಬೇಕು. ಓಕೆ. ಇದಕ್ಕೆ ಸ್ವಲ್ಪ ಮಸಾಲೆ ಎಲ್ಲ ಹಾಕಿ ಹುರ್ಕೊಬೇಕು. ಏನೇನ್ ಮಸಾಲೆ ಹಾಕ್ತಾ ಇದೀಯಾ? ಹಾ ನೇತ್ರ, ಏನೇನ್ ಹಾಕ್ತಾ ಇದೀಯಾ ಈಗ? ಇದಕ್ಕೆ ಆಂಟಿ ಫಸ್ಟ್ 1-2 ಚಕ್ಕೆ, ಒಂದು 4 ಲವಂಗ, ಮತ್ತೆ ಒಂದ್ ಸ್ವಲ್ಪ ಮೆಣಸು ಚೂರು ಟೇಸ್ಟ್ಗೆ. ಓಕೆ. ಮತ್ತೆ ಸ್ವಲ್ಪ ಸೋಂಪು ಹಾಕಿದ್ರೆ ತುಂಬಾ ಚೆನ್ನಾಗಾಗುತ್ತೆ. ಸೋಂಪು ಕೊಡು ಸೌಮ್ಯ. ಅದು ಡೈಜೆಷನ್ ಆಗುತ್ತೆ ಅಂತ. ಇವಾಗ ನಾವು 2 ಪಾವ್ ಅಂದ್ರೆ ಅರ್ಧ ಕೆಜಿಗಿಂತ ಜಾಸ್ತಿ ಅಷ್ಟೇ ಮಾಡ್ತಿರೋದು. ಸೊ ಇಷ್ಟು ಮೆಣಸಿನ್ಕಾಯಿ ಸಾಕಾಗುತ್ತೆ. ಯಾಕೆಂದ್ರೆ ನೈಟ್ ಟೈಮು ಖಾರ ಆ ಕಡೆ ಹೋಗಿ ಅಂಟಿ, ಖಾರ ಯಾರು ತಿನ್ನಲ್ಲ. ಈರುಳ್ಳಿ ಒಂದು ಈರುಳ್ಳಿ, ಇದೆಲ್ಲ ಮಸಾಲೆಗ? ಮಸಾಲೆ. ಓಕೆ. ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ನಿಮ್ಗೆ ಪಲಾವು ಚೆನ್ನಾಗಾಗೋದು. ಅದಕ್ಕೆ ಅದು ಫ್ರೈ ಆದ್ಮೇಲೆ ಅದಕ್ಕೆ ತೆಂಗಿನಕಾಯಿನೂ ಹಾಕ್ತೀಯಾ? ಲಾಸ್ಟ್ ಅಲ್ಲಿ ಅದಕ್ಕೆ ತೆಂಗಿನಕಾಯಿ ಹಾಕ್ಬಿಟ್ಟು ರುಬ್ತೀನಿ. ಓಕೆ. ಅದಾದ್ಮೇಲೆ ಟೊಮೆಟೊ ಯಾವಾಗ? ಅದು ಒಗ್ಗರಣೆಗೆ ಹಾಕೊಳ್ಳೋದು. ಒಗ್ಗರಣೆಗೆ. ಓಕೆ. ಕೊಡುತ್ತಿದ್ದಾರೆ ರಮೇಶ್ ಅವರು ಈರುಳ್ಳಿ ಹಚ್ಚಿ ಕೊಡುತ್ತಿದ್ದಾರೆ ಒಗ್ಗರಣೆಗೆ. ಅಲ್ಲ, ಇಲ್ಲ ಹಚ್ಚಿಟ್ಟಿರೋದು ಮೊದ್ಲು ಯೂಸ್ ಮಾಡ್ಕೊಂಡಿದ್ರೆ ಆಗೋಗಿರೋದು. ಇದು ಆಂಟಿಗೆ ಫಸ್ಟ್ ಟೇಸ್ಟ್. ಓಕೆ. ಹೇಗಿದ್ಯಾ? ಚೆನ್ನಾಗಿದೆ. ಏನ್ ಮಾಡ್ತಾ ಇದೆಯಾ? ಏನ್ ಹೇಳಿದ್ದು? ಎಗ್ ಫ್ರೈ, ಎಗ್ ಮಸಾಲ. ಆಕ್ಚುಲಿ ಎಗ್ ಫ್ರೈ ಅಲ್ಲ, ಎಗ್ ಮಸಾಲ. ಟೇಸ್ಟ್ ನೋಡಿದೆ, ಸೂಪರ್ ಆಗಿದೆ. ಚೆನ್ನಾಗಿದ್ಯಾ? ಥ್ಯಾಂಕ್ ಯು. ಹೇಳು. ನೆಕ್ಸ್ಟ್ ಅಂಟು ಇದಕ್ಕೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ, 1 ಹಿಡಿಯಷ್ಟು ಪುದೀನ ಹಾಕೊಬೇಕು. ಓಕೆ.
ಇದೇ ಫ್ಲೇವರ್ ರೈಸ್ಗೆ. ಪುದೀನನೇ ಜಾಸ್ತಿ. ಸ್ವಲ್ಪ ಇದೆಲ್ಲ ಚೆನ್ನಾಗಿ ಹುರ್ಕೊಳ್ಳೋದು ಈಗ. ಹುರ್ಕೊಬೇಕು, ಇಲ್ಲ ಅಂತಂದ್ರೆ ಅದು ಹಸಿ ಸ್ಮೆಲ್ ಬರುತ್ತೆ. ಇದು ಲಾಸ್ಟ್ ಹಾಕೋಬೇಕು ಪುದೀನ ಮತ್ತೆ ಕೊತ್ತಂಬರಿ. ಇಲ್ಲ ಏನಾಗುತ್ತೆ ಗೊತ್ತಾ, ಸ್ಮೆಲ್ ಬರುತ್ತೆ, ಅದ್ರದ್ದು ಫ್ಲೇವರ್ ಹೋಗ್ಬಿಡತ್ತಮ್ಮ. ಅದಕ್ಕೆ ಅದನ್ನ ಬಾಡಿಸುವಾಗ ಸ್ವಲ್ಪ ಬಾಡಿಸ್ಕೋಬೇಕು. ಹೇಳು ಆಂಟಿ, ಇಷ್ಟು ತೆಂಗಿನಕಾಯಿ. ಇದು 2 ಪಾವ್ಗಲ್ಲ? 2 ಪಾವ್. ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ಆಗ್ತಾ ಇದ್ದೀನಿ, ತುರಿದಿಟ್ಟವಳೆ ಅಂತ. ತುರಿಯಂಗಿದ್ರೆ ಕಮ್ಮಿ ಆಗ್ತದೆ. ಹೇಳು. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಆಕ್ಚುಲಿ ಅದಕ್ಕೆ ಹಾಕೊಂಡ್ರೆ ಫ್ರೈ ಮಾಡಕ್ಕೆ ಚೆನ್ನಾಗಿರುತ್ತೆ, ಪರವಾಗಿಲ್ಲ, ಹಂಗೇನು ಹಾಕೋಬಹುದು. ಓಕೆ. ಇದು ಬೆಳ್ಳುಳ್ಳಿ ಸ್ವಲ್ಪ, ಟೊಮೆಟೊ. ಹೇಳು, ಶುಂಠಿ ಹಾಕ್ತಾ ಇದೆಯಾ ಈಗ? ಸ್ವಲ್ಪ ಬೆಳ್ಳುಳ್ಳಿ ಮುಂದೆ ಇದ್ರೆ ಏನಾಗಲ್ಲ. ಹೌದು, ಶುಂಠಿ ತುಂಬಾ ಹಾಕ್ಬಾರ್ದಲ್ಲ, ಬೆಳ್ಳುಳ್ಳಿ ಓಕೆ. ಆಂಟಿ ಇದನ್ನ ಮಿಕ್ಸಿ ಮಾಡ್ಕೊಂತ ಇದೀನಿ. ಓಕೆ. ಇಬ್ಬರದು ಜಗಳದಲ್ಲಿ ತರಕಾರಿ ನಾನು ಕುಯ್ದಿರೋದು, ನೀವಲ್ಲ. ಫಸ್ಟ್ ಇವಾಗ ಎಣ್ಣೆ ಹಾಕೊಂತ ಇದೀನಿ. ಎಷ್ಟು ಎಣ್ಣೆ ಹಾಕೋತಾ ಇದೀಯಾ? 2 ಪಾವ್ ಆಗಷ್ಟು ಎಣ್ಣೆ ಹಾಕೋಣ. ಓಕೆ. ಪಲಾವ್ ಎಲೆ ಕೊಟ್ಬಿಡಮ್ಮ, ಒಂಚೂರು ಕಸೂರಿ ಮೇಥಿ. ಸ್ವಲ್ಪ ಎಣ್ಣೆ ಇರಬೇಕು. 2 ಸ್ಪೂನ್ ಎಣ್ಣೆ ಹಾಕ್ತೀನಿ ಅಂತ ಹೇಳಿ. ಮತ್ತೆ ಕಸೂರಿ ಮೇಥಿ. ಕಸ್ತೂರಿ ಮೆಥಿನೂ ಈಗಲೇ ಹಾಕ್ಬಿಡ್ತೀಯಾ? ನಾನು ಈಗಲೇ ಹಾಕೋದು, ಯಾಕೆಂದ್ರೆ ಅದು ಎಣ್ಣೆಲಿ ಫ್ರೈ ಆಗಬೇಕು. ಚೆನ್ನಾಗಿ ಬರುತ್ತೆ. ಫುಲ್ ಡ್ರೈ ಆಗ್ಬಿಟ್ಟಿದೆ. ಇದಾಗಿದ ತಕ್ಷಣ ಈರುಳ್ಳಿ ಹಚ್ಚಿದ್ರೆ ಇದು ಹಸಿಮೆಣಸಿನಕಾಯಿ ಕೊಡ್ರಿ. ಇದೇನೇ ಇದು ಲವಂಗ ಸಾಕೇನಿದು? ಸಾಕು, ಹಾಕಿದ್ದೀನಿ, ಮಸಾಲೆಗೆ ಹಾಕಿದ್ದೀನಿ. ಎಲ್ಲ ಇಲ್ಲಿ ಎತ್ತಿಟ್ಟಿದ್ದೆ, ಅದಕ್ಕೆ ಕೇಳ್ತೇನೆ. ಇವಾಗ ಆನಿಯನ್ ಹಾಕ್ತಾ ಇದೆಯಾ? ಅದನ್ನ ಸ್ವಲ್ಪ ಹಿಂಗೆ ಮಾಡಿಕೊಂಡು ಅಕ್ಕಿಯಲ್ಲಿ ಅಕ್ಕಿ ವಾಶ್ ಮಾಡಿದ್ರಾ? ಮಾಡ್ಲಿಯಾ? ಈರುಳ್ಳಿ ಹಾಕೊಂಡಿದ್ದೀನಿ. ಹಸಿಮೆಣಸಿನಕಾಯಿ ಕೊಡ್ರಿ. ಅಲ್ಲ, ಜಸ್ಟ್ ಲಿಫ್ಟ್ ಅಷ್ಟೇ. ಹಾಗೆ ಅಷ್ಟೇ. ಸೀಳು ಕೊಡಿ ಸಾಕು. ಇದೆಲ್ಲ ಇರ್ತಿಲ್ಲ, ಕೊತ್ತಂಬರಿ ಎಲ್ಲ ಒಳಗಡೆ ಹಾಗೆ. ಕೊತ್ತಂಬರಿ ನಂಗೆ ಸ್ವಲ್ಪ ಬೇಕಾದ್ಮೇಲೆ ನೋಡಿ ಅಂಟಿ, ಈ ಥರ ಫುಲ್ಲು ಫ್ರೈ ಮಾಡ್ಕೊಂಡ್ಬೇಕಿದು. ಒಂದೆರಡು ಹಸಿಮೆಣಸಿನ್ಕಾಯಿ, ಅದೊಂಥರ ಘಮ ಅನ್ನತ್ತೆ. ಫ್ಲೇವರ್ಗೆ ಮಾಡೋದು, ಫ್ಲೇವರ್ಗೆ ಹಾಕೋದು ಹಸಿಮೆಣಸಿನ್ಕಾಯಿನ. ಎಷ್ಟು ಟೊಮೆಟೊ ತಗೊಂಡಿದ್ಯಾ ಇಷ್ಟಕ್ಕೆ? ನಾನಿಲ್ಲಿ ಚಿಕ್ಕದು 5 ತಗೊಂಡಿದ್ದೀನಿ. ಎಷ್ಟು ಸಣ್ಣ ಕಟ್ ಮಾಡಿದ್ದಾರೆ ನೋಡಿ. ತುಂಬ ಚೆನ್ನಾಗಿ ಕಟ್ ಮಾಡಿದಾರಲ್ಲ, ತುಂಬ ಚೆನ್ನಾಗಿ ಕಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಕಟ್ ಮಾಡಿ. ಪಲಾವಲ್ಲಿ ನಂದು ಪಿಚ್ಚಕ್ಕಂತ ಹೋಗುತ್ತೆ. ಉಪ್ಕೊಂಡ್ಬಿಟ್ಲು ಆಂಟಿ. ಅರ್ಶಿನ ಮತ್ತು ಸ್ವಲ್ಪ ಚಿಲ್ಲಿ ಪೌಡರ್, ಅದರಲ್ಲಿ ಉಪ್ಪು, ಅಚ್ಕಾರ ಪುಡಿ. ಅಚ್ಕಾರ ಪುಡಿ. ಈಗ ಬಗ್ಗಿಸ್ಕೊಡ್ಲ ಮೊದಲು ನಮ್ಮ ಬಟಾಣಿ ಸಾಕು ಮಾಡ್ತೀವಿ. ಏನಾಗ್ತೆ ಇವಾಗ? ಬಟಾಣಿ, ಹಸಿ ಬಟಾಣಿ. ಓಕೆ. ಚೆನ್ನಾಗಿದೆ, ಫ್ರೆಶ್ ಆಗಿದೆ, ನಾಟಿ ಬಟಾಣಿ. ಇವಾಗ ನಾನು ಇದರಲ್ಲಿ ತರಕಾರಿ ಇದೆಯಲ್ಲ, ಹೋಲ್ಡ್ ಮಾಡಿ ಮಿಕ್ಸ್ ಮಾಡ್ಕೊ. ಅದಕ್ಕೆ ಎಸ್, ತರಕಾರಿ ಫುಲ್ ಹಚ್ಚಿಟ್ಟಿದ್ದು ಮಿಕ್ಸ್ ಮಾಡ್ತಾ ಇದ್ದೀನಿ. ಇದು ತುಂಬಾ ಜಾಸ್ತಿ ಆಗುತ್ತೆ. ಅರ್ಧ ತರಕಾರಿನ ನಾನಿಲ್ಲಿ ಬಳಸ್ಕೊಳ್ತೀನಿ. ಏನೇನು ತರಕಾರಿ ಇದೆ? ಬೀನ್ಸು, ಕ್ಯಾರೆಟು, ಆಲೂಗೆಡ್ಡೆ. ಸಾಕಲ್ಲ? ಎಷ್ಟು ಚೆನ್ನಾಗಿ ಹಚ್ಚಿದಾಳೆ ಅಂದ್ರೆ ಖುಷಿ ಆಯ್ತು ನನಗೆ. ಎಲ್ಲಿಗೆ ಬಂದಿದೆ ನಿನ್ ಪಲಾವ್? ತರಕಾರಿ ಎಲ್ಲ ಬೇಯಬೇಕು, ಸ್ವಲ್ಪ ಫ್ರೈ ಆಗ್ಬೇಕು. ಅದು ಹೈ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಸ್ವಲ್ಪ ಸಾಲ್ಟ್ ಹಾಕೊಂಡು ಅದನ್ನ ಈ ತರ ಉರಿತಾ ಇರಬೇಕು. ಇಲ್ಲಿ ಈ ಮಸಾಲ ಏನ್ ರುಬ್ಬಿಟ್ಕೊಂಡಿದೀವಿ ಇದನ್ನ ಇವಾಗ ನಾನು ಹಂಗಲ್ಲ ಹೇಳ್ತಾರೆ, ಗ್ರೀನ್ ನನ್ನ ಹತ್ರ ಇದೆಯಲ್ಲ ಅಂತ ಬೇಡ ಅಂತ. ಬೇರೆ ಕಲರ್ ಇದ್ರೆ ನೋಡೋದಕ್ಕೆ
ನೀರ್ ಹಾಕ್ತಿವಲ್ಲ ಈ ಮಿಕ್ಸಿಗೆ ಹಾಕೊಂಡು ಅಳತೆನ ಹಾಕೊಬಹುದು. ಅವಾಗ ಕರೆಕ್ಟ್ ಆಗುತ್ತೆ. ಇದ್ರಲ್ಲಿ ತೊಳೆದಿದ್ ನೀರು ಅದ್ರಲ್ಲಿ ತೊಳೆದಿದ್ ನೀರು ಅಂತೆಲ್ಲ ಜಾಸ್ತಿ ಆಗ್ಬಿಡುತ್ತೆ. ಅದೇ ನೋಡಕ್ಕೆ ಸೂಪರ್ ಆಗಿ ಕಾಣ್ತಾ ಇದೆ. ಹೆಂಗ್ ಬರುತ್ತೋ ಗೊತ್ತಿಲ್ಲ. ಏನ್ ಚೆನ್ನಾಗಿದ್ಯಾ ಅದು. ಇವಾಗ ಅದು ಸ್ವಲ್ಪ ಎಣ್ಣೆ ವಿಡಿಯೋ ಹೋಯ್ತಮ್ಮ ಸಿಂಚು. ನೆನ್ಸಿಟ್ಟಿದ್ದೀನಿ. ಈಗ ಹೇಳು. 2.5 ಪಾವ್ ಅಂದ್ರೆ ಅರ್ಧ ಕೆಜಿ. ಓಕೆ, ಅದಕ್ಕೆ ನೀರು ಎಷ್ಟು ಹಾಕ್ತೀಯ ಆಗ? 1 to double. 2.5 ಪಾವ್ ಅಂದ್ರೆ 5 ಪಾವು ನೀರು. ಮಾಡಿ ಬರುತ್ತಾ? ನೀರ್ ಹಾಕ್ಬಿಡು ಸೌಮ್ಯ. ನೀರ್ ಹಾಕ್ತೀನಿ. ಅದು ಯಾರು ಹಾಕ್ತಾರೋ ಅದು ಹಾಕಿದ್ರೆ ಸರಿ. ಯಾಕೆಂದ್ರೆ ನಿನಗೆ ಗೊತ್ತಿರುತ್ತೆ ಎಷ್ಟು ಬೇಕು ಅನ್ನೋದು. ಇದಕ್ಕೆ ಹಾಕ್ಬಿಡು, ನಾನು ಹಾಕ್ತೀನಿ. ಎರಡೂವರೆಗೆ ಹಾಕ್ತೀಯಾ? ಇಲ್ಲ, ಇನ್ನ ಹಾಕ್ತಾ ಇದೀನಿ. ಇಲ್ಲೇ 1/2 ನೀರನ್ನ ಹಾಕ್ತಾ ಇದ್ದೀನಿ. ಜಾಸ್ತಿ ಆಗುತ್ತೇನೋ ಕಣೆ. ಇಲ್ಲ, ಬೇಕಮ್ಮ ಅಷ್ಟು. ಅದು ಅಲ್ಲಮ್ಮ, ಅನ್ಸುತ್ತೆ. ನೀರು ಜಾಸ್ತಿಗಿನ್ನ ಅದರಲ್ಲಿ ಇಡ್ಸುತ್ತಾ ಡೌಟ್ ಆಗ್ತಾ ಇದೆ ನನಗೆ. ಇಲ್ಲ, ಇಡ್ಸುತ್ತೆ ಆಗತ್ತಾ? ಹಾಗಾದ್ರೆ ಓಕೆ. ಓಕೆ, ಅನ್ಸುತ್ತೆ, ಯಾಕೆ ನೀರ್ ಜಾಸ್ತಿ ಆಗುತ್ತೆ? ನೀರಿಲ್ಲ ಕಣೆ, ಅವಳಿಗೆ ಐಡಿಯಾ ಇರುತ್ತೆ. ನಿಜ? ಕುದಿದ್ರಾಗ್ಬೇಕು ಪಲಾವು. ಹಂಗಂದ್ರೆ ಸ್ವಲ್ಪ ಇಡ್ಸು. ಯಾಕಂದ್ರೆ ನಾನು 1/2 ಹಾಕೋದು. ನಾನು ಅಷ್ಟೇನೆ. ಇವಾಗ 1/2 ಲೆಕ್ಕನೇ ಹಾಕಿರೋದು. ಅದು ತುಂಬಾ ಕಾಳಾದ್ರೂ ಕಷ್ಟ ಆಗೋಗುತ್ತೆ. ಬೇಡ, ಇದ್ರೆ ಬೇಕಾದ್ರೆ. ಈಗ ಒಂಚೂರು ಟೇಸ್ಟ್ ನೋಡಿ ಮೇಡಮ್. ನಾನು ಆಂಟಿ ಈಗ ಸ್ವಲ್ಪ ಮೇಲಿಂದ ಹೀಗೆ ಕೊತ್ತಂಬರಿ ಸೊಪ್ಪನ್ನ ಅದು ಕುದಿ ಬರುತ್ತಲ್ಲ, ಅವಾಗ ಆ ಬಿಸಿಗೆ ಆ ಫ್ಲೇವರ್ ಬಿಟ್ಕೊಳ್ಳುತ್ತೆ. ಲಾಸ್ಟಲ್ಲಿ ಇದನ್ನ ಕ್ಲೋಸ್ ಮಾಡಿ 1 ಅಥವಾ 2 ವಿಜಲ್ ಬರ್ಸಿದ್ರೆ ಪಲಾವ್ ರೆಡಿ. ಇದೇ ಝೂಮ್ ಮಾಡ್ತೀವಿ. ಇದನ್ನೇ ಝೂಮ್ ಮಾಡಿ ಈ ಥರ ಎಣ್ಣೆ ಮೇಲೆ ಬರಬೇಕು. ಒಂದು ಕುದಿ ಹಾಕಬೇಕು. ಅವಾಗ ಲಿಡ್ನ ಕ್ಲೋಸ್ ಮಾಡಿ 1 ವಿಜಲ್ ಬಂದರೂ ಸಾಕು. ಒಂದು ವಿಷಲ್ ಬಂದಮೇಲೆ ಸ್ವಲ್ಪ 2 ಮಿನಿಟ್ಸ್ 1 ಮಿನಿಟ್ ಸಿಮ್ಮಲ್ಲಿ ಇಟ್ಟು ತೆಗೆದ್ರೆ ನೀಟಾಗಿ ಹೋಗುತ್ತಲ್ಲ. ಓಕೆ, ಹಾಕ್ಬಿಡ್ಬೇಕಿತ್ತು. ನಾನು ಲಿಡ್ ತಕ್ಕೊಳ್ಳಿಲ್ಲ. ಮನೆ ಕೆಲಸಕ್ಕೆ ಎಷ್ಟು ಸಾಕತ್ತಲ್ಲ ಆಂಟಿ ಹುಡುಗಿ. ಕಟ್ಕೊಂಡಿಲ್ವಾ ಅಲ್ಲಿ ಏಪ್ರಿಲ್? ಓಕೆ, ಈಗ ಇದನ್ನ ಮುಂದೆ ಅಲ್ಲಿ ಪ್ರೆಸ್. ಇಲ್ಲಿದೆ ನೋಡು ವಿಜಿಲ್. ಯಾವ್ದಾರ ಹಾಕ್ಬೋದಾ? ಯಾವ್ದನ್ನ ಈ ಥರ ಯೂಸ್ ಮಾಡ್ಬೋದು. ಇದ್ದಾರೆ ಸಪ್ಪೆ ಇರುತ್ತೆ, ನಂಗೆ ಗೊತ್ತು. ಇಲ್ಲಿ ಬಂತಲ್ವಾ, ಇದು ಇಲ್ಲಿ ನೋಡಿ ಇವರಿಬ್ರು ಕಚ್ಚಾಡ್ತಾ ಇದ್ದಾರೆ. ಏನಕ್ಕೆ ಅಂತ ನನಗೆ ಗೊತ್ತಿಲ್ಲ. ಪಾತ್ರೆ ನಾನಿವತ್ತು ಸ್ವಲ್ಪ ಡಲ್ಲಾಗಿ ಕಾಣಿಸ್ತಾ ಇದ್ದೀನಿ. ಏನೂ ಇಲ್ಲ. ಅಯ್ಯೋ ಸಾಕಪ್ಪ, ಸೂಪರ್ ಆಗಿರುತ್ತೆ. ಸಾಕಪ್ಪ. ಇದು ರೋಸ್ಮೆರಿ ಆಯಿಲ್ ಅಂತ ಅಂದ್ಬಿಟ್ಟು ತಲೆ ಕೂದಲು ಉದ್ರೋದಕ್ಕೆ ಮತ್ತು ತಲೆಯಲ್ಲಿ ಆರಾಮಾಗಿ ಚೆನ್ನಾಗಿ ಗ್ರೋತ್ ಆಗೋದಕ್ಕೆ, ತುಂಬ ಹೇರ್ ಫಾಲ್ ಆಗಿರೋರಿಗೆ ಇದು ಯೂಸ್ ಆಗುತ್ತೆ ಅಂತ ನೋಡಿದೆ. ಅದಕ್ಕೆ ಅಂದ್ಬಿಟ್ಟು ಇದನ್ನು ಅಮೆಝಾನಲ್ಲಿ ತರಿಸಿದ್ದೀನಿ. ಓಕೆ, ಟ್ರೈ ಮಾಡೋಣ ಅಂತ ಅನ್ಕೊಂಡು 3 ಮಂತ್ಸ್ ಟ್ರೈ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಹೇರ್ ಗ್ರೋತ್ ಆಗುತ್ತಾ? 100% ಆಗುತ್ತೆ. ಹೌದಾ ಆಂಟಿ? 100% ಕೊಡ್ತಾ ಇದ್ದೀರಾ? 100% ಆಗುತ್ತೆ ಅಂತಾನೆ ಹೇಳ್ತಾ ಇದ್ದಾರೆ. ನಾನು ಇದ್ರಲ್ಲೇ ತರಿಸಿರೋದು. ಆಂಟಿ ಹೇಳಿದ್ಮೇಲೆ ಕರೆಕ್ಟ್. 6 ಶಾರ್ಟ್ಸ್ ಅಂತ ಈ ತರ ಇರುತ್ತೆ. ತೋರ್ಸು. ಈ ತರ ಬಾಟ್ಲ್ ಇರುತ್ತೆ, ಈ ತರ ಕ್ಯಾಪ್ ಕೊಟ್ಟಿರ್ತಾರೆ. ಇದನ್ನ ತೆಗೆದ್ಬಿಟ್ಟು ಇದು ಹಾಕೊಂಡು ದಿನಾ ರಾತ್ರಿ ಹಿಂಗೆ ಆಯಿಲ್ ಹಾಕೊಂಡು ಸ್ವಲ್ಪ ಹಿಂಗೆ ಮಸಾಜ್ ಮಾಡ್ಕೊಂಡು ಒಂದು 5-10 ಮಿನಿಟ್ಸ್
ಬೆಳಗ್ಗೆ ಮತ್ತೆ ಸ್ನಾನ ಮಾಡ್ಕೊಳೋದು, ಏರ್ ವಾಶ್ ಮಾಡಿದ್ರೆ ಮುಗೀತಾ? ಚೆನ್ನಾಗಿರುತ್ತೆ. ಇಲ್ಲ ಹಂಗೇನಾದ್ರೂ ಆಗಿಲ್ಲ ಒಂದು ಓಪನ್ ಮಾಡಿ ಹೇಗಿದೆ. ಆಮೇಲೆ ಯಾರಿಗೆ ಆಗೋದಿಲ್ಲ ಅಕಸ್ಮಾತ್ ನೈಟ್ ಹಾಕೊಳೋದಿಕ್ಕೆ 1 hour ಬಿಫೋರ್ ಸ್ನಾನಕ್ಕೆ ಮುಂಚೆ ಹಾಕೊಂಡ್ರೆ ಚೆನ್ನಾಗಾಗುತ್ತೆ. ನಾನು ನೈಟ್ ಬಿಡಲ್ಲ, ನಾನು ನೈಟ್ ಆಗಲ್ಲ ನನಗೆ. 1 hour ಬಿಟ್ಬಿಟ್ಟು ಇಲ್ಲ 2 hours ಬಿಟ್ಟು ಸ್ನಾನ ಎಲ್ಲ ಬೆಳಗ್ಗೆ ಹಾಕೊಂಡು ಹೋಗ್ತೀನಿ, ಸಾಯಂಕಾಲ ಬಂದು ಸ್ನಾನ ಮಾಡ್ತೀನಿ. ಓಕೆ. ಮತ್ತೆ ಸ್ಮೆಲ್ ನೋಡಿ ಎಷ್ಟಿದೆ ಅದು ಬಾಟಲ್ಸು? 6 ಬಾಟಲ್ಸ್ ಇರುತ್ತೆ. ಓಕೆ. ಅದು ಎಷ್ಟಾಗುತ್ತೆ ಪೌಚು ಫುಲ್ಲು? ಇದು 550 ಏನೋ ಆಗುತ್ತೆ. ಹಾಂ, ಓಕೆ. ನೋಡಿ ಈ ತರ ಇರುತ್ತೆ, ಈ ತರ ಓಪನ್. ಸ್ಮೆಲ್ ನೋಡೋಣ. ಗುಡ್ ಈವ್ನಿಂಗ್ ಸರ್. ಓ, ಒಂಥರ ಚೆನ್ನಾಗಿದೆ ಕಣೆ. ಎಲ್ಲಿ ತೋರಿಸಿ. ಸ್ಮೆಲ್ ಚೆನ್ನಾಗಿದೆ ಆಂಟಿ. ಇದೆ ಸೇಮ್ ವಾವ್. ಇದೆ ಸ್ಮೆಲ್. ನೀವು ತಗೋತೀರಾ ಆಂಟಿ ಇದು? ಹಾಕ್ತಾ ಇದ್ದೀನಿ ಸುಮಾರು ದಿನ. ಓ, ಅದಕ್ಕೆ ನಿಮ್ಮ ಹೇರು ನೋಡಿ ಈ ತರ. ಇದಕ್ಕೊಂದು ಕ್ಯಾಪ್ ಬೇರೆ ಕೊಟ್ಟಿದ್ದಾರೆ. ಹುಷಾರು ಹುಷಾರು ಸೌಮ್ಯ. ಮಾಡೋದು ಈ ತರ ಅದನ್ನ ಮೇಲೊಂದು ಕ್ಯಾಪ್ ಇದೆ ನೋಡಿ. ಓ, ಇದನ್ನ ಪರ್ಮನೆಂಟ್ ಆಗಿ ಇಟ್ಕೊಂಡ್ಬಿಡ್ಬೋದು. ಹಿಂಗೆ ಇಟ್ಕೊಳೋದು. ನಿಮ್ಗೆ ನೇರ್ ಫಾಲ್ ಆಗಲ್ಲ ಬಿಡಿ. ಆಮೇಲೆ ನೋಡಿ ಈ ತರ ಇರುತ್ತಲ್ಲ, ಈಗ ಬಗ್ಗಿಸ್ಕೊಂಡು ಹೀಗೆ ರಬ್ ಮಾಡ್ತಾ ಒಂದೊಂದ್ ಕಡೆಗೂ ಹಾಕೋಬೇಕು. ಆಮೇಲೆ ಅದನ್ನ ಮತ್ತೆ ಕ್ಲೋಸ್ ಮಾಡ್ಬಿಟ್ಟು ಕ್ಲೀನ್ ಆಗಿ ಹಿಂಗ್ ಮಸಾಜ್ ಮಾಡ್ಕೊಂತ ಹೋಗ್ಬೇಕು ಡೈಲಿ. ಏ ಸೂಪರ್ ಕಣೆ, ತುಂಬಾ ಚೆನ್ನಾಗಿದೆ ಅದು. ತೋರಿಸಿ ಝೂಮ್ ಅಂತ ನೋಡೋಣ. ಯಾ, ಈ ತರ 6 ಬಾಟಲ್ಸ್ ಬರುತ್ತೆ. ಆಮೇಲೆ ಎರಡು ಕ್ಯಾಪ್ ಕೊಟ್ಟಿರ್ತಾರೆ. ನೈಸ್, ಚೆನ್ನಾಗಿದೆ. ಇದ್ರಲ್ಲಿ ಏನೇನು ಕೊಟ್ಟಿದ್ದಾರೆ ಓದನ್ನ. ಮತ್ತೆ ಇದು ಗಾರ್ ಸೋಪ್ ಅಂದ್ಬಿಟ್ಟು ಇದು ಟ್ಯಾನ್ ರಿಮೂವ್ ಮಾಡುತ್ತೆ. ಓಕೆ. ಇದರಲ್ಲಿ ಸೋಪ್ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಯಾವ್ದಕ್ಕೆ ಯೂಸ್ ಮಾಡೋದು ಅಂತ ಹೇಳಿ. ಮಾಮೂಲಿ ಫುಲ್ ಬಾಡಿಗೆ ಎಲ್ಲದೂ. ಹೌದಾ? ಫುಲ್ ಆಲ್ ರೌಂಡ್ ಯೂಸ್ ಮಾಡೋದು. ಓ, ಇದು ಆನ್ಲೈನ್ ಅಲ್ಲೂ ಸಿಗುತ್ತೆ, ಔಟ್ ಸೈಡು ಸಿಗುತ್ತೆ. ಇದು ಮ್ಯಾಜಿಕ್ ಬಾರಾ? ಮ್ಯಾಜಿಕ್ ಬಾರ್ ಗಾರ್ ಗಾರ್ ಸೋಪ್ ಬ್ರ್ಯಾಂಡ್. ಓ, ಇದು ನೋಡು. ಓಕೆ. ಇದು ಈ ತರ ಇರುತ್ತೆ, ಅರ್ಧ ಪ್ಲೇನ್ ಇರುತ್ತೆ, ಇನ್ನು ಅರ್ಧ ರಫ್ ಇರುತ್ತೆ. ಇದು ಓಕೆ, ಜಸ್ಟ್ ಲೈಕ್ ಸ್ಕ್ರಬ್ ತರ. ಸ್ಕ್ರಬ್ಬರ್ ತರ ಇರುತ್ತೆ. ಈ ಸ್ಕ್ರಬ್ಬರ್ ಅಲ್ಲಿ ಏನ್ ಮಾಡ್ತಾರೆ, ಹಿಂಗ್ ಕ್ಲೀನ್ ಆಗಿ ಹಿಂಗ್ ಇದ್ ಮಾಡ್ಕೊಂಡಾಗ ನಿಮ್ಗೆ ಟ್ಯಾನ್ ಎಲ್ಲ ರಿಮೂವ್ ಆಗುತ್ತೆ. ಮತ್ತೆ ಈ ಸೋಪ್ ಕೂಡ ಎಷ್ಟು ದಿನ ಆದ್ರೂ ಕರ್ಗೋದಿಲ್ಲ. ಮಾಮೂಲಿ ಸೋಪ್ಕಿನ್ನ ಇದು ಬೇಗ ಕರಗಲ್ಲ, ಆ ತರ ಇದು. ಮತ್ತೆ ಸ್ಮೆಲ್ ಕೂಡ ಫುಲ್ ವಾಶ್ರೂಮ್ ಫುಲ್ ಸ್ಮೆಲ್ ಹೊಡಿತಾ ಇರುತ್ತೆ. ಓಕೆ. ಎವ್ರಿ ಟೈಮ್ ನೀವು ಫ್ರೆಶರ್ ಎಲ್ಲ ಏನು ಯೂಸ್ ಮಾಡೋ ಕೆಲಸನೇ ಇಲ್ಲ, ಆ ತರ ಫುಲ್ ಚೆನ್ನಾಗಿ ಯೂಸ್ ಮಾಡ್ತಾ ಇರುತ್ತೆ. 21 days ಅಲ್ಲಿ ನಿಮ್ಗೆ ಆಲ್ಮೋಸ್ಟ್ ಅಲ್ಲಿ ಟ್ಯಾನ್ ರಿಮೂವ್ ಆಗಿರುತ್ತೆ. ಓ, ಚೆನ್ನಾಗಿ ಲ್ಯಾದರ್ ಬರುತ್ತಾ? ಓ, ಆರಾಮ್ಸ ಹಾಕಿದಾರಲ್ಲ, ಚೆನ್ನಾಗಾಗುತ್ತೆ. ಓಕೆ, ನೈಸ್. ಯಾರ್ಗಾನ ಗೊತ್ತಿಲ್ಲ ಅಂದವ್ರು ಇದನ್ನ ಯೂಸ್ ಮಾಡ್ಬೋದು. ಆ್ಯಕ್ಚುಲಿ ನನಗೆ ಗೊತ್ತಿರಲಿಲ್ಲ, ಇವತ್ತೇ ಗೊತ್ತಾಗಿತ್ತು. ನೈಸ್, ಥ್ಯಾಂಕ್ ಯು ಫಾರ್ ದ ಇನ್ಫಾರ್ಮೇಷನ್. ಇನ್ನು ಈ ವ್ಲಾಗು ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೆಣ್ಮಕ್ಳಿಗೆ ಯಾರಿಗೆಲ್ಲ ಕೂದಲು ಉದುರುತ್ತೋ ಅಂಥವ್ರಿಗೆ ಒಳ್ಳೆ ಇನ್ಫಾರ್ಮೇಷನ್ ಸಿಕ್ತು ಅಂತ ನಾನು ಭಾವಿಸ್ತೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಮಾಡ್ಕೊಂಡು ನೋಡಿ. ಯಾಕೆಂದರೆ ಎಲ್ಲರಿಗೂ ಗೃಹಿಣಿಯರಿಗೆ ಇರೋ ಅಂಥದ್ದೇ ಏರ್ ಫಾಲ್ ಸಮಸ್ಯೆ. ಅಂಥವ್ರಿಗೆ ಭಾಳ ಒಳ್ಳೆ ಇನ್ಫಾರ್ಮೇಷನ್ ಅಂತ ಭಾವಿಸ್ತಾ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ಸೋಪ್ ಬಗ್ಗೆನೂ ಆಗಿರ್ಬೋದು ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾಳೆ ನನ್ನ ಫ್ರೆಂಡು. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಥ್ಯಾಂಕ್ ಯು, ಬಾಯ್ ಬಾಯ್, ಲವ್ ಯು ಆಲ್.